ವಿನಾಕಾರಣ ಸರ್ಕಾರದ ಮೇಲೆ ನಾವು ಬೆಂಬಲಿಗರಲ್ರಿ, ನಾವು ಬೆಂಬಲಿಗರಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕರೆಕ್ಟ್ ಇದೆ. ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂತವ್ರು ನಾವು. ಮಹೇಶ್ ಶೆಟ್ಟರು, ನಮ್ಮ ತಮ್ಮಣ್ಣ ಶೆಟ್ಟರು, ಎಲ್ಲರೂ ಯಾಮನಂತರ ಪ್ರಸನ್ನ ರವಿ ಅವರು, ಶೈಲಜಾ ಶೆಟ್ಟಿ ಅವರು ಎಲ್ಲರೂ ಕೂಡ ಇಡೀ ಟೀಮೇ ಸಂಘದ ಗಡಿಯಲ್ಲಿ ಬೆಳೆದಂತವ್ರು. ಮದುವೆ ಆಗಿತ್ತು, ನಾನು ಮದುವೆ ಆಗಿ ಸ್ವಲ್ಪ ವಿವರವಾಗಿ ಹೇಳ್ತೇನೆ. ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ. ಯಡಿಯೂರಪ್ಪನವರು ಹೇಳಿದ್ದಾರೆ. ಯಡಿಯೂರಪ್ಪನವರು ನನಗೆ ಅವಾಗ ಬೆಳಗ್ಗೆ ಬಂದಿದ್ದೆ, ಶೋಭಾ ಮೇಡಮ್ ಕೂಡ ಇದ್ರು. ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂತ ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ ಆಯ್ತು, ಧರ್ಮಸ್ಥಳದಲ್ಲೇ ಆಗು ಅಂತೇಳಿ ನೆಕ್ಸ್ಟ್ ಕಾಲ್ ತಗೊಂಡು ಸ್ವಾಮಿ ಹಚ್ಚು ಫೋನು ಧರ್ಮಸ್ಥಳಕ್ಕೆ ವೀರೇಂದ್ರ ರೆಡ್ಡಿ ಫೋನ್ ಹಚ್ಚಿ ಗಿರೀಶ್ ಅಲ್ಲೇ ಮದುವೆ ಆಗ್ತಾನೆ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ದು. ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದ್ರೆ. ಆವಾಗ ಭಕ್ತಿ. ನಾಳೆ ಫೋಟೋನು, ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ 3 ವರ್ಷದ ಹಿಂದೆ. ಆನಂತರ ಮಹೇಶ್ ಶೆಟ್ಟರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ. ಯಾವ ಷಡ್ಯಂತ್ರ ಇದೆ, ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗಲೇ ಗೊತ್ತಾಗೋದು ಇವರು ಎಂಥ ಕಟುಕರು, ನೀಚರು, ಕೊಲೆಗಡಕರು, ಅತ್ಯಾಚಾರಿಗಳು, ಭೂಬಾಕರು, ಹೆಣ್ಣು ಬಾಕರು. ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ಗೊತ್ತಿಲ್ಲ ವಿಜೇಂದ್ರ ಅವರು ಯಾವ ಷಡ್ಯಂತ್ರ ಕೂಡ, ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ. ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ.